ನಮಸ್ಕಾರ. ಈ ಹೊಸ ವರ್ಷ ಎಲ್ಲರಿಗೆ ಶುಭ ಆಗಲಿ ಅಂತ ನಾನು घोषणा ಮಾಡ್ತೇನೆ. यीशु क्रिस्तನ नामದಲ್ಲಿ यीशुದ महिमेಗೋस्कर सबसे पहले मैं परमेश्वर पिता को धन्यवाद देता हूं जिसने आज का ये मौका हमको दिया है और इस मौके का इस्तेमाल हम प्रभु के नाम के लिए किस तरह से करना चाहिए, ಯಾವ ರೀತಿಯಿಂದ ನಮ್ಮದು ಜೀವನ ನಾವು ಕರ್ತನಾದ ಕ್ರಿಸ್ತನಿಗೆ ಕೊಡಬೇಕು ಅದರ ಮೇಲೆ ನಾವು ವಿಚಾರ ಮಾಡಬೇಕು. ಇವತ್ತು ನಾನು ನಿಮಗೆ ಜಾಸ್ತಿ ಸಮಯ ತಗೊಂಡಿದೆ. ನಾ ಸ್ವಲ್ಪ ವಿಷಯ ಟೈಮ್ದಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಮಾತುಗಳು ನಿಮ್ಮ ಜೊತೆ ಮಾತಾಡಬೇಕು ಅಂತೆ ನನಗೆ ದೇವರು ಇವತ್ತು ಪ್ರೋತ್ಸಾಹಿಸಿದ್ದಾನೆ. ಈ ಹೊಸ ವರ್ಷದಲ್ಲಿ ನಾವು ಎದಕ್ಕೋಸ್ಕರ ಸ್ತುತಿ ಮಾಡಬೇಕು, ಎದಕ್ಕೆ ನಾವು ಸಂತೋಷ ಪಡಬೇಕು ಮತ್ತು ಎದಕ್ಕೆ ನಾವು ಮುಂದೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತ ಈ ಮೂರು ವಿಷಯದಲ್ಲಿ ವಿಷಯ ಮೇಲೆ ನಾವು ವಿಚಾರ ಮಾಡುವ ಮೊದಲೇ ಬನ್ನಿ ನಾವು ಕರ್ತನಾದ ದೇವರಿಗೆ ನಾವು ಅದಕ್ಕೋಸ್ಕರ ಅವನ ಆತ್ಮದಿಂದ ನಮಗೆ ನಡೆಸಲಿ ಅಂತ ನಾವು ಪ್ರಾರ್ಥಿಸೋಣ. ಕರ್ತನಾದ ದೇವರೇ, ಈ ಸಮಯದಲ್ಲಿ ನನ್ನ ಮಾತು ನಿಂದ ಮಾತಾಗಲಿ ಸ್ವಾಮಿ. ಕೇಳೋರು ಕಿವಿಗಳಿಗೆ ನೀನು ಆಶೀರ್ವದಿಸು ಅಂತ ಪ್ರಾರ್ಥಿಸ್ತಾ ಈ ಹೊಸ ವರ್ಷ ನಮ್ಮೆಲ್ಲರಿಗೆ, ಕೇಳೋರಿಗೆ ಹೇಳೋರಿಗೆ ಎಲ್ಲರಿಗೆ ಶುಭ ಮಾಡು. ಯೇಸು ಹೆಸರಿನಲ್ಲಿ ಬೇಡ್ತೇನೆ ಅಂತ ಕೇಳು ಸ್ವಾಮಿ. ನಮ್ಮ ಪ್ರಿಯ ಜನರೇ, ಇವತ್ತು ನಾನು ವಿಡಿಯೋಸ್ ನೋಡುವಾಗ ಕೆಲವು ಜನ ಹಿಂದಿಂದ ಸಂಗತಿಗಳು ಹೇಳಿ 2022 ಯಾವ ರೀತಿಯಿಂದ ನಮ್ಮ ಜೀವನದಲ್ಲಿ ಒಂದು ಘಟನೆದ ಮೇಲೆ ಘಟನೆಗಳು ಉಂಟಾಗಿ ನಮ್ಮ ಜೀವನಗೆ ನೋವು ಬರುವ ಹಾಗೆ ನಮಗೆ ಒಂದು ಮನಸ್ಥಿತಿ ನಮಗೆ ಬೇಜಾರು ಮಾಡೋ ಹಾಗೆ ಕಾರ್ಯಗಳು ಆಗಿದೆ. ಬಟ್ ನಮ್ದು ಸೀರಿಯಸ್ ಆಗಿ ಒಂದು ಪ್ರಶ್ನೆ ಏನಂದರೆ, ಹೌದು ಕೊರೋನಾ ಬಂದಿತ್ತು, ಹೌದು ಮಳೆ ಬಂದಿತ್ತು, ಹೌದು ಜನರು ಕಷ್ಟದಲ್ಲಿ ಇದ್ರು. ಬಟ್ ನಂದ ಒಂದು ಪ್ರಶ್ನೆ ಏನಂದರೆ, ಎಷ್ಟು ಜನ ಆ ಕೊರೋನಾ ಇರುವ ಜನರಿಗೆ ಹೋಗಿ ಭೇಟಿಯಾಗಿದ್ರು, ಎಷ್ಟು ಜನ ಹೋಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ಎಷ್ಟು ಜನ ಆ ನೀರದಲ್ಲಿ ಇರುವ ಜನರಿಗೆ ಸಹಾಯ ಮಾಡಿದ್ರು. ಹೌದು 100% ನಾವು ಎಲ್ಲರೂ ಮಾಡಿದ್ರೆ ಅಂತ ಇಲ್ಲ, ಮೇ ಬಿ 50%, 80%, 90% ನಾವು ಮಾಡ್ತಾ ಇರ್ಬೋದು. ಬಟ್ ನಿಜವಾಗಿ ನಾವು ಹೇಳಬೇಕು ಅಂದರೆ ನಮ್ದು ಕಷ್ಟ ನಮಗೆ ಜಾಸ್ತಿ ಇದೆ. ನಾವು ಯಾವಾಗಲೂ ನೆಗೆಟಿವ್ ಥಿಂಗ್ಸ್ ಕಡೆ ಜಾಸ್ತಿ ನಾವು ನೋಡ್ತಾ ಇದ್ದೀವಿ, ನೆಗೆಟಿವ್ ಮಾತುಗಳು ನಾವು ಮಾತಾಡ್ತೀವಿ. ಅದಕ್ಕೆ ನಮ್ಮ ಪ್ರಿಯ ಜನರೇ, ನಮ್ಮ ಜೀವನದಲ್ಲಿ ನನಗೆ ದೇವರು ಏನು ಕೊಟ್ಟಿದ್ದಾನ ಅದು ಮರ್ತು ಹೋಗಿ ನಾವು ಬೇರೆಯವ್ರದ ವಿಷಯ ಬಗ್ಗೆ ನಾವು ನಮ್ಮ ಜೀವನದಲ್ಲಿ ನಾವು ಭಾಳ ಸಲ ಏನು ಮಾಡ್ತೀವಿ ಅಂದರೆ, ಅವ್ರ ಜೀವನದಲ್ಲಿ ಏನಿದೆ ನಮ್ಮ ಜೀವನದಲ್ಲಿ ಏನಿಲ್ಲ ಅದನ್ನು ನಾವು ನೋಡ್ತೀವಿ. ಸೊ ಅದಕ್ಕೆ ದೇವರು ನಮಗೆ ಏನು ಕೊಟ್ಟಿದ್ದಾನೆ, ಮುಖ್ಯವಾಗಿ ಈ ಲೋಕದಲ್ಲಿ ಯಾರು ಈ ಮಾತುಗಳು ನಮಗೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ हमारे जीवन में ऐसे 3 बातें हैं, दुनिया में कोई भी व्यक्ति हमको वो बातें नहीं दे सकता है. सबसे पहले है हमारी सांस. ये सांस जो है वो परमेश्वर ने हमको दिया है. ಇದು ನಮ್ದು ಉಸಿರು ಏನಿದೆ ಅದು ದೇವರು ನಮಗೆ ಕೊಟ್ಟಿದ್ದಾನ. ಈ ಉಸಿರಿಗೋಸ್ಕರ ನಾವು ದೇವರಿಗೆ ಯಾವಾಗಲೂ ಸ್ತುತಿ ಮಾಡಿದಿರ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಏನ್ ಮಾಡಿದಾನ, ಮನುಷ್ಯ ಮೂಗದಿಂದ ಅವನಿಗೆ ಶ್ವಾಸ ಉಬ್ಬಿದ ಅಂತ ವಾಕ್ಯದಲ್ಲಿ ಬರೆದಿದೆ. ಯಾವ ರೀತಿಯಿಂದ ಒಂದು ಬಲೂನ್ದಲ್ಲಿ ಒಂದು ಹವಾ ತುಂಬಿದ ಮೇಲೆ ಆ ಬಲೂನ್ ಏನಾಗ್ತೈತೆ ಅಂದರೆ ಅದು ಒಂದು ಹವಾ ತುಂಬಿ ಅದು ಒಂದು साइड ಒಂದು शेप तगोतದೆ. जैसे जो बलून होता है, जैसे फुगा होता है, उसमें हवा भरने से उसके जो भराव को हम लोग वहाँ पे देखते हैं, उसी तरह से परमेश्वर ने भी हमको जिंदा रखने के लिए उसने अपनी सांस हमारे नाकों से हमारे दिल में डाल दी. और मेरे प्यारे भाई और बहनों, इस समय मैं आपको एक बात बताना चाहता हूं कि परमेश्वर ने सिर्फ हमारे इसमें अपनी सांस नहीं लेकिन अपना पवित्र आत्मा भी उस समय में डाला था. क्योंकि हम जानते हैं कि जब हम लोग कभी कुछ झूठ बोलते हैं तो हमारे कॉन्शियस में हमने झूठ बोला है, इस बात को हमारे मन में हम लोग जानते हैं कि मैं झूठ बोल रहा हूं. कि जबकि हम चोरी करते हैं और कहते हैं कि मैंने चोरी नहीं की, और चोरी करके आपने नहीं की ऐसा कहते हैं, तो आपका मन कहता है कि नहीं तुम झूठ बोल रहे हो. ಯಾವಾಗೂ ನಾವು ಯಾರಿಗೆ ಒಂದು ಮೋಸ ಮಾಡಿ ನಾವು ಯಾವಾಗಲೂ ಹೇಳ್ತೀವಿ ನಾನು ನಿಮಗೆ ಮೋಸ ಮಾಡಲಿಲ್ಲ ಅಂತ ಹೇಳುವಾಗ ಆ ಪರ್ಸನ್ಗೆ, ಆ ಮನುಷ್ಯನಿಗೆ ನಾವು ಏನು ಹೇಳ್ಬೋದು, ನಾವು ಸುಳ್ಳು ಹೇಳ್ಬೋದು. ಬಟ್ ನಾವು ನನಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ನಮ್ಮ ಒಳಗಡೆ ಇರುವ ಆ ವಿವೇಕ, ಆ ಕಾನ್ಷಿಯಸ್ ಏನು ಮಾಡ್ತಾನೆ ಅಂದರೆ ನಮಗೆ ಸತ್ಯ ಮಾತು ಹೇಳ್ತಾನೆ. ಮತ್ತು ಅದಕ್ಕೆ ಈ ವಿವೇಕಗೆ, ಈ ಕಾನ್ಷಿಯಸ್ಗೆ ದೇವರು ಆತ್ಮ ಮಾತಾಡ್ತಾನ. ಸೊ ಅದಕ್ಕೆ ದೇವರು ಎಲ್ಲರಿಗಿಂತ ಮೊದಲು ನಾವು ದೇವರಿಗೆ ಕೊಟ್ಟಿದ್ದ ಉಸಿರಿಗೋಸ್ಕರ ನಾವು ಸ್ತೋತ್ರ ಹೇಳಬೇಕು. ಯಾಕಂದರೆ ಈ ಲೋಕದಲ್ಲಿ ಯಾವುದೋ ಒಂದು ಡಾಕ್ಟರ್ ಹೇಳಿಲ್ಲ ಬನ್ನಿ ನಾನು ನಿಮಗೆ ಉಸಿರು ಕೊಡ್ತೇನೆ ಅಂತ. 2 kg ನಾನು ಉಸಿರು ನಮ್ಮ
ಫ್ರಿಜ್ನಾಗೆ ಇಟ್ಟೇನೆ ಅದು ತಗೋರಿ, ಆಮೇಲೆ ಮುಂದೆ ನಾವು ನೋಡೋಣ ಏನಾಗ್ತೈತಿ, ಅಲ್ಲೇ ಮಠ ಈ ಉಸಿರು ಯೂಸ್ ಮಾಡ್ರಿ ಅಂತ ಯಾವುದು ಡಾಕ್ಟರ್ ಈ ಲೋಕದಲ್ಲಿ ಹೇಳಿಲ್ಲ. ಅದಕ್ಕೆ ನಮ್ಮ ಪ್ರಿಯ ಜನರೇ, ದೇವರು ನಮಗೆ ಕೊಟ್ಟಿದ್ದು ಈ ಉಸಿರಾಟ ನಾವು ಎದಗೋಸ್ಕರ ಉಪಯೋಗಿಸ್ತಾ ಇದ್ದೀವಿ? ನಾವು ದುಃಖಿಸ್ಲಿಕ್ಕೆ ಅಥವಾ ಇತರರಿಗೆ ಪ್ರೋತ್ಸಾಹಿಸ್ಲಿಕ್ಕೆ ಅಥವಾ ನಮ್ಮ ಜೀವನ್ಗೆ ದೇವರಿಗೆ ಸ್ತುತಿ ಸ್ತೋತ್ರ ಮಾಡಲಿಕ್ಕೆ? ಯಾವ್ದು ವಿಷಯಗೋಸ್ಕರ ನಾವು ದೇವರಿಗೆ ಮೆಚ್ಚಿಸಿದ ಅಂತ ಜೀವನ ನಾವು ಮಾಡ್ತಾ ಇದ್ದೀವಿ? ದೇವರು ಈ ಉಸಿರನ್ನ ತಗೊಂಡು ಹೋದ್ರ ನಮ್ಮ ಜೀವನದಲ್ಲಿ ಏನು ಉಳಿತೈತಿ? ಸೊ ಎಲ್ಲರಿಗಿಂತ ಮೊದಲು ದೇವರು ನಮಗೆ ಉಸಿರಾಟ ಕೊಟ್ಟಿದ್ದಾನ. ಈ ಉಸಿರು ಯಾರು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. इस दुनिया में कोई भी ऐसा व्यक्ति नहीं जो हमें सांस दे सकता है, और उस सांस देने वाले पिता को, परमेश्वर को, यीशु मसीह को आज हम और आप क्या दे रहे हैं, इस बात को हमको जानना है. और यहाँ पे हम लोग उत्पत्ति के 2:7 में देखें कि कैसे परमेश्वर ने हमको सांस दी. और जब कोई व्यक्ति मर जाता है और जब हम लोग जब फ्यूनरल में जाते हैं और वहाँ पे सेमेट्री में जाने के बाद पास्टर साहब बोलते हैं कि सांस जो है, जो आत्मा जो है वो परमेश्वर के पास चली गई और मिट्टी जो है वो मिट्टी में चले जाएगी. और इसी तरह से हम भी एक दिन मिट्टी में जाने वाले हैं. और दूसरी बात है हमारा शरीर. परमेश्वर ने हमको सेहत दी है, और प्रभु का वचन कहता है कि 1 कोरिन्थियन 6:19 और 20 में हमारा शरीर जो है परमेश्वर का मंदिर है. हमारा हेल्थ जो है वो परमेश्वर का मंदिर है. और बहुत से लोग बहुत से बार क्या करते हैं, पान, तंबाकू, गुटखा, शराब पी के अपने शरीर को वो क्या करते हैं, खराब करते हैं. ये शरीर आपका और मेरा नहीं, ये शरीर परमेश्वर का है. ये शरीर जो है ये परमेश्वर का मंदिर है. क्या आप आपके मंदिर में, मस्जिद में, आपके चर्च में बीड़ी, तंबाकू, पान, सिगरेट लेके जाते हैं? कोई भी नहीं जाएगा. और मेरे प्यारे भाई और बहनों, हमारे जीवन में हम लोग अपने मुंह में पान, तंबाकू, गुटखा और यहाँ तक जो नशेबाजी नहीं करते, मुंह में गाली भी लेकर जाते हैं, मन में भी गाली भरा है. तो कैसे हम उस मंदिर में जाएंगे जब ये मंदिर भी गंदा है? तो इसके लिए परमेश्वर ने हमको जो सेहत दी है, परमेश्वर ने जो हमको शरीर दिया है, उसकी महिमा के लिए हमको उसका इस्तेमाल करना चाहिए, ना बल्कि अपनी चाहत के लिए और अपने जरूरतों के लिए, लेकिन परमेश्वर की जरूरतों के लिए हमको पूरा करना चाहिए. क्योंकि यीशु मसीह ने भी अपना शरीर हमारे लिए दे दिया, अपना जीवन हमारे लिए दिया, अपने चमत्कार हमारे लिए दिया, अपने हीलिंग्स हमारे लिए दिया. आज हम लोग परमेश्वर को क्या दे रहे हैं? और तीसरी बात है, परमेश्वर ने हमको समय दिया है. तीसरी बात है, परमेश्वर ने हमको समय दिया है कि जबकि भजन संहिता 31:15 में लिखा है कि टाइम इज इन हैंड्स ऑफ द गॉड. परमेश्वर के हाथों में हमारा समय है, परमेश्वर के हाथों में हमारी गति है. ದೇವರ ಕೈದಲ್ಲಿ ನಮ್ದು ಒಂದು ಜೀವನ ಇದೆ, ಅಥವಾ ನಮ್ಮ ಟೈಮ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗಾಡ್. ಸೊ बहुत से बार ಭಾಳ ಸಲ ನಾನು ಒಂದು ಪ್ರಶ್ನೆ ಏನು ಮಾಡ್ತೀನಿ ಅಂದರೆ, time is money. If you will not work, the money will be not come. If you not go to the job, the owner will be not come and give the money to you and at the evening time, but he will deduct your amount from your salary, and also he will command you not do again these things once again. So इस तरह से अगर आपका मालिक, आप अगर एक दिन काम पे नहीं जाते हैं तो शाम को आपका मालिक आपके हाथ में आपकी सैलरी नहीं देता है कि चलो आप एक दिन नहीं आए, आज मैं आपको सैलरी नहीं दूंगा. लेकिन वो कहता है कि मैं आपका सैलरी भी डिडक्ट करता हूँ और इसके बाद फिर से कभी इस तरह की गलती मत करो. ಯಾವ ರೀತಿಯಿಂದ ಒಂದು ಓನರ್ ನಾವು ಕೆಲಸಕ್ಕೆ ಹೋಗಿಲ್ಲ, ನಾವು ಸಮಯ ಕೊಟ್ಟಿಲ್ಲ ಅಂದರೆ ನಮಗೆ ಸಂಬಳ ಕೊಡೋದಿಲ್ಲ. ನಮ್ಮ ಪ್ರಿಯ ಜನರೇ, ಇವತ್ತು ನಾವು ಹೇಳ್ತೀವಿ ಟೈಮ್ ಇಸ್ ಮನಿ, ಬಟ್ ಒಂದು ಮಾತು ನಿಮಗೆ ಏನು ಹೇಳ್ತೀನಿ ಅಂದರೆ, ಅರ್ಧ ಸೆಕೆಂಡ್ ಹೋಗಿದ್ದು ಒಂದು ಟೈಮ್ ನಾವು ಲಕ್ಷಗಟ್ಟಲೆ ಅಥವಾ ಇಡೀ ಲೋಕದ ಆಸ್ತಿ ನಾವು ಕೊಟ್ಟರೆ ಕೂಡ ನಾವು ಅದು ಪಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಚೈನೀಸ್ ಒಂದು ಮಾತಿದೆ ಅಂದರೆ, ಒಂದು ಕ್ಷಣ ವ್ಯರ್ಥವಾಗಿ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಕಡೆ ಇರೋದು ಆಸ್ತಿ ಎಲ್ಲ ನಾವು ಬಿಟ್ಟರು ಅಥವಾ ನಾವು ಒಗೆದು ಬಿಟ್ಟರು ಅದು ಒಳ್ಳೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಿಯ ಜನರೇ, time is very precious, time is very important, time is very ಭಾಳ ಒಂದು ಮಹತ್ವಪೂರ್ಣ ಒಂದು ಇದೆ. ಒಂದು ಟೈಮ್ದಲ್ಲಿ ಮಗು ಹುಡ್ತಾನೆ, ಒಂದು ಟೈಮ್ದಲ್ಲಿ ಮನುಷ್ಯ ಸಾಯ್ತಾನೆ. ಆ ಟೈಮ್ ಯಾವಾಗ ಹುಡ್ತಾನೆ ಯಾರಿಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಯಾವಾಗೂ ಸಾಯ್ತಾನೆ ಯಾರಿಗೆ ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ಕೂಡ ಒಂದು ಟೈಮ್ ಇದೆ. ಎಲ್ಲ ಟೈಮ್ಗಳು ದೇವರ ಕೈದಲ್ಲಿ ಇದೆ. ನಮ್ಮ ಪ್ರಿಯ ಜನರೇ,
ಇವತ್ತು ನಾವು ಸೀರಿಯಸ್ ಆಗೋದು ಒಂದು ಮಾತು ಏನಂದರೆ, ನಮ್ಮ ಜೀವನದಲ್ಲಿ ನಾವು ನಿಜವಾಗಿ ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಒಂದು ಪ್ರಶ್ನೆ, ನಾವು ಎಲ್ಲೇ ಸ್ಕೂಲ್ನಾಗೆ ಹೋದ್ರೆ, ಚರ್ಚ್ನಾಗೆ ಹೋದ್ರೆ ಒಂದು ಪ್ರಶ್ನೆ ಮಾಡ್ತೀನಿ. ಇವತ್ತು ನಮಗೆ ಒಂದು ಪ್ರಶ್ನೆ ಏನಂದರೆ, ದಿವಸದಲ್ಲಿ 24 ತಾಸು ದೇವರು ನಮಗೆ ಕೊಟ್ಟಿದ್ದಾನೆ. ಅಬ್ದುಲ್ ಕಲಾಂಗೆ ಅಷ್ಟು ಅವನು ಕೊಟ್ಟಿದ್ದಾನೆ, ಪ್ರೆಸಿಡೆಂಟ್ಗೆ ಅವ್ರು ಅಷ್ಟು ಕೊಟ್ಟಿದ್ದಾನೆ, MLAಗೆ ಅವನು ಅಷ್ಟು ಕೊಟ್ಟಿದ್ದಾನೆ, ಆಮೇಲೆ ಮದರ್ ತೆರೇಸಾಗೆ ಅವನು ಅಷ್ಟು ಕೊಟ್ಟಿದ್ದ. ಬಟ್ ಅವ್ರಿಗೆ ಸಮಯ ಕೊಟ್ಟಿದ್ದು, ನಮಗೆ ಸಮಯ ಕೊಟ್ಟಿದ್ದು ಎರಡು ಒಂದಿರುವಾಗ ಅವರು ಮಾಡಿದ್ದು ಕೆಲಸ ಕಾರ್ಯದಿಂದ ಇವತ್ತು ಅವ್ರಿಗೆ ಏನು ಹೆಸರು ಬಂದಿದೆ, ನಾವು ಮಾಡ್ತಾ ಇರುವ ಕೆಲಸ ಕಾರ್ಯದಿಂದ ಇವತ್ತು ನಮ್ಗೆ ಏನು ಹೆಸರು ಬಂದಿದೆ. ಆ ಚಂದ್ರದಲ್ಲಿ ಹೋಗೋರು ಅವರು ಕೂಡ ಒಂದು ಮನುಷ್ಯ ಇದ್ದ. ಇವತ್ತು ನೀವು ಕೂಡ ಒಂದು ಮನುಷ್ಯ ದೇಹದಲ್ಲಿ ಇದ್ದೀವಿ. ಅವ್ರು ಚಂದ್ರನಾಗೆ ಹೋದ್ರ ನಾವು ಯಾಕೆ ಹೋಗ್ಲಿಕ್ಕೆ ಆಗೋದಿಲ್ಲ? और इस तरह से हमारे जीवन में एक सवाल हमसे करना बहुत ही जरूरी है मेरे प्यारे भाई और बहनों. ये दिन के 24 घंटे में 8 घंटा हम लोग सोते हैं, 8 घंटे ನಾವು ನಿದ್ದೆ ಮಾಡ್ತೀವಿ, 8 ಗಂಟೆ ನಾವು ಕೆಲಸ ಮಾಡ್ತೀವಿ, 8 ಗಂಟೆ ನಾವು ಏನು ಮಾಡ್ತೀವಿ? ಈ ಪ್ರಶ್ನೆ ನಾವು ಇವತ್ತು ನಾವು ಕೇಳಬೇಕು. ನಾವು ಹೇಳ್ತೀವಿ ನಮ್ಮ ಜೀವನದಲ್ಲಿ ಬಡತನ ಇದೆ. ಭಾಳ ಜನ ಹೇಳ್ತಾರ ನಾವು 8 ತಾಸು ಕೆಲಸ ಮಾಡಿ ಬರ್ತೀವಿ, ಅಲ್ಲೇ ನಮಗೆ ಸಾಕಾಗ್ತೈತಿ. ಸರ್, ಮೇಡಮ್, ಸಿಸ್ಟರ್ಸ್, ಬ್ರದರ್ಸ್, ನೀವು 8 ತಾಸು ಕೆಲಸ ಮಾಡ್ತೀರಾ, ಮಾಡ್ರಿ. 2 ತಾಸು ಬಂದು ರೆಸ್ಟ್ ಮಾಡ್ರಿ, 3 ತಾಸು ಬಂದು ರೆಸ್ಟ್ ಮಾಡ್ರಿ, ಬೇಕಂದ್ರೆ 4 ತಾಸು ಬಂದು ರೆಸ್ಟ್ ಮಾಡ್ರಿ. 4 ತಾಸು ಸಮಥಿಂಗ್ ಡೂ ಪ್ರೊಡಕ್ಟಿವಿಟಿ ಫಾರ್ ಯುವರ್ ಫ್ಯೂಚರ್ ಲೈಫ್. ನಿಮ್ಮ ಜೀವನದಲ್ಲಿ ಕೊಟ್ಟಿದ್ದು ಸಮಯ ನೀವು ವ್ಯರ್ಥ ಮಾಡಬೇಡ್ರಿ. ಈ ಸಮಯ ಬಹಳ ಮುಖ್ಯ ಇದೆ. ಒನ್ಸ್ ದ ಟೈಮ್ ಹ್ಯಾಸ್ ಗಾನ್, ಇಟ್ ವಿಲ್ ನಾಟ್ ಕಮ್ ಅಗೇನ್. ಅದಕ್ಕೆ ಪ್ರತಿಯೊಂದು ತಾಸ ನಿಮ್ಮ ಜೀವನದಲ್ಲಿ ನೀವು ಏನು ಹಾಬಿ ಕ್ರಿಯೇಟ್ ಮಾಡಿರಾ ಅದ್ರಾಗೆ ನೀವು ಕ್ರಿಯೇಟ್ ಆಗ್ರಿ. ನೀವು ಹೇಳ್ತೀರಾ ನಾವು ಬಡವರು ಆಗ್ತಾ ಇದ್ದೀವಿ, ಯಾಕೆಂದ್ರೆ ನೀವು 8 ತಾಸು ಟಿವಿ, ಮೊಬೈಲ್, ಅನ್ಯ ವಿಷಯದಲ್ಲಿ, ಗಾಸಿಪ್ದಲ್ಲಿ ಇದ್ರಾಗೆ ನಿಮ್ದು ಟೈಮ್ ವೇಸ್ಟ್ ಮಾಡ್ತೀರಾ. ಜಾಬ್ನಾಗೆ ಹೋಗಿ ಆ ಮಾರ್ವಾಡಿ ಥರ ನಿಮ್ಮ ಓನರ್ಗಳು ನಿಮ್ಮ ಕಡೆ ದುಡಿದು ಎಲ್ಲ ಕೆಲಸ ಮಾಡಿಸಿ 8 ತಾಸು ಕೆಲಸ ನಿಮಗೆ ದುಡ್ಡು ಕೊಡ್ತಾರೆ, 8 ತಾಸಿಂದ ದುಡ್ಡು ಕೊಡ್ತಾರ, 16 ತಾಸು ನೀವು ವೇಸ್ಟ್ ಮಾಡ್ತೀರಾ. ಅದಕ್ಕೆ ನಮ್ಮ ಪ್ರಿಯ ಜನರೇ, ಟೈಮ್ ಈಸ್ ಮೋರ್ ಪ್ರೆಷಸ್ ದೆನ್ ಇನ್ ಅವರ್ ಲೈಫ್. ಅದಕ್ಕೆ ಈ ಟೈಮ್, ಈ ಸಮಯ ನಾವು ಎದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪ್ರಿಯ ಜನರೇ, ನಾನು ಜಾಸ್ತಿ ಸಮಯ ತಗೊಂಡಿಲ್ಲ. ಇವತ್ತು ದೇವರು ನಮಗೆ ಕೊಟ್ಟಿದ್ದು ಆಶೀರ್ವಾದಗಳ ಕಡೆ ನಾವು ನೋಡೋಣ. ದೇವರು ನಮಗೆ ಉಸಿರಾಟ ಕೊಟ್ಟಿದ್ದಾನೆ, ದೇವರು ನಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ದೇವರು ನಮಗೆ ಸಮಯ ಕೊಟ್ಟಿದ್ದಾನೆ. ದೇವರು ಒಂದು ಟೈಮ್ದಲ್ಲಿ ನಾವು ಹುಟ್ಟಿದ್ದೀವಿ, ಒಂದು ಟೈಮ್ದಲ್ಲಿ ನಾವು ಸಾಯ್ತೀವಿ. ಒಂದು ದಿವಸ ಯೇಸು ಸ್ವಾಮಿ ಜಜ್ಮೆಂಟ್ ಮಾಡ್ತಾನ. ಆ ಜಜ್ಮೆಂಟ್ ಟೈಮ್ದಲ್ಲಿ ದೇವರು ಏನು ಕೇಳ್ತಾನೆ? ನಾನು ಕೊಟ್ಟಿದ್ದು ಟೈಮ್ ನೀನು ಹೇಗೆ ಉಪಯೋಗ ಮಾಡಿದ್ದಿ? ನಾನು ಕೊಟ್ಟಿದ್ದು ಸಮಯ ಹೇಗೆ ನೀವು ಉಪಯೋಗ ಮಾಡಿದ್ದಿ? ನಾನು ಕೊಟ್ಟಿದ್ದು ಉಸಿರಾಟ ನೀವು ಎದಕ್ಕೋಸ್ಕರ ಉಪಯೋಗ ಮಾಡಿದ್ದಿ? ಹಲ್ಲೆಲೂಯಾ, ಪ್ರೇಸ್ ದ ಲಾರ್ಡ್ ಮಾಡಲಿಕ್ಕೆ ಅಥವಾ ಗುನ್ಗೊಟ್ಟಿದ್ದಿಗಳಿಗೆ ಮರ್ಮರಿಂಗ್ ಮಾಡಲಿಕ್ಕೆ ನಾವು ಜೀವನ ವೇಸ್ಟ್ ಮಾಡಿದ್ದೀವಿ. ಎರಡನೇ, ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾನೆ. ಹೌದು, ಕೊರೋನಾದಿಂದ ಎಷ್ಟು ಜನ ಸತ್ತಿದಾರ, ಹೌದು, ನೀರದಲ್ಲಿ ಎಷ್ಟು ಜನ ಸತ್ತಿದಾರ. ಇವತ್ತು ನೀವು ಜೀವಂತಿದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ? ನಾವು ಜೀವಂತಿದ್ರು ದೇವರದ ಮಾತು ನಾವು ಕೇಳಲಿಲ್ಲ, ಒಬಿಡಿಯನ್ಸ್ ನಾವು ಆಗಲಿಲ್ಲ, ನಾವು ಜೀವಂತಿದ್ರು ಕೂಡ ನಾವು ಸತ್ತಿದ ಹಾಗೆ ಇದ್ದೀವಿ. ಅದಕ್ಕೆ ನಮ್ಮ ಪ್ರಿಯ ಜನರೇ, ಈ ಹೊಸ ವರ್ಷದ ನಾನು ನಿಮಗೆ ಬಯಲಿಕ್ಕೆ ಇಲ್ಲೇ ಬಂದಿಲ್ಲ, ನಾನು ಕೂಡ ಎಂಕರೇಜ್ ಆಗ್ತಾ ಇದ್ದೀನಿ. The message is not for you, message for me, message for us. So yawnastare, family people, close your TV, close your mobile, don't see the unwanted thing. ಮೊಬೈಲ್ದಲ್ಲಿ ಸುಮಾರು ಒಂದು ಚಾನೆಲ್ಗಳು ಇದೆ. ಆ ಚಾನೆಲ್ದಿಂದ ನೀವು ಟ್ರೈನಿಂಗ್ ಪಡ್ಕೋರಿ. ಯಾವ ರೀತಿಯಿಂದ ನಿಮ್ಗೆ ಗಾರ್ಡನಿಂಗ್ ಮಾಡಬೇಕು ಅದು ನೀವು ಕಲೀರಿ. ಯಾವ ರೀತಿಯಿಂದ ಅಡುಗೆದಲ್ಲಿ ರುಚಿ ಮಾಡಿ ನಾವು 4 ಜನಕ್ಕೆ ಕೊಡಬೇಕು ಅಂತ ನೀವು ವಿಚಾರ ಮಾಡಿರಿ. ರೋಟಿ, ಕಪಡ, ಮಕಾನ್ ಇದರ ಬಗ್ಗೆ ಈ 3 ವಿಷಯದಲ್ಲಿ ನಾವು ಯಾರಿಗೆ ಒಬ್ಬರು ಸಹಾಯ ಮಾಡ್ತೀವಿ. ಯಾವಾಗ ನೀವು ಹೋಟೆಲ್ ಮಾಡಿದ್ರೆ ನೀವು ಯಾವಾಗಲೂ ಉಪವಾಸ ಬೀಳೋದಿಲ್ಲ. ಯಾವಾಗ ನೀವು ಸಮಾಜ ಸೇವೆ ಮಾಡ್ತೀರಾ, ದೇವರು ನಿಮ್ಗೆ ಏನು ಕೊರತೆ ಮಾಡೋದಿಲ್ಲ. ಯಾಕಂದರೆ ಸಮಾಜ ಸೇವೆ ಅದು ದೇವರ ಸೇವೆ ಇದೆ. ಅದಕ್ಕೆ ನಮ್ಮ ಪ್ರಿಯ ಜನರೇ, ನಾವು ಕ್ರಿಶ್ಚಿಯನ್ ಅನ್ಸೋದು ಅಷ್ಟೇ ಇಲ್ಲ. ಆ ಮರ ಹಾಗೆ ಆಗಬೇಡ್ರಿ. ಅಂಜಿರದ ಮರ ಯೇಸು ಸ್ವಾಮಿ ನೋಡಿದ, ಹೊರಗಿಂದ ಭಾಳ ಚೆನ್ನಾಗಿ ಮರ ಇದ್ದ, ಬಟ್ ಒಳಗಡೆ ಒಂದು ಫ್ರೂಟ್ ಇದ್ದಿಲ್ಲ. ಡೋಂಟ್ ಬಿ ಲೈಕ್ ದ್ಯಾಟ್. ಯಾಕಂದರೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಇನ್ನು ಮುಂದೆ ಫಲ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ. ಸೊ ಯಾವ ರೀತಿಯಿಂದ 5 ಕನಿಕರು ಜಾಣತನ ತೋರಿಸಿದ್ರು.
ಮಾಡಬೇಕಾಗಿದ್ದು ಮಾಡಿದ್ರು. 5 ಕನ್ನಿಕರು ಮಾಡಬಾರ್ದು ಮಾಡಿದ್ರು. ಅದಕ್ಕೆ ಯಾರು ಮಾಡಬೇಕಾಗಿದ್ರು ಮಾಡಿದ್ರು, ಒಳಗಡೆ ಹೋದ್ರು. ಯಾರು ಮಾಡಬೇಕಾಗಿದ್ರು ಮಾಡಲಿಲ್ಲ, ಅವ್ರು ಹೊರಗಡೆ ಇದ್ರು. ಇವತ್ತು ನಾವು ನೀವು ಏನು ಮಾಡ್ತಾ ಇದ್ದೀವಿ? ಈ ವಾಕ್ಯದಿಂದ ನಿಜವಾಗಿ ದೇವರು ನಿಮಗೆ ಸ್ಯಾಡ್ ಮಾಡಲಿ ಅಂತ ಹೇಳುವುದಿಲ್ಲ, ನಾ ಹೇಳ್ತೀನಿ ನಿಮಗೆ ಮ್ಯಾಡ್ ಮಾಡಲಿ ಅಂತ ಹೇಳ್ತೀನಿ. ನೀವು ಪ್ರೇರಿತ ಆಗ್ರಿ. ಯಾಕೆಂದರೆ ಬೆಳಕು, ಯೇಸು ಸ್ವಾಮಿದ ಬೆಳಕು ನಮ್ಮ ಕಡೆ ಬಂದಿದೆ. ಅವನು ಬೆಳಕು ಬಂದಿದೆ ಅಂತ ನಿಮಗೆ ಸುವಾರ್ತೆ ಬಂದಿದೆ. ಹೇಳುವುದು ಕೆಲಸ ನಿಂದು ನಮ್ಮದು. ನಾವು ಎದ್ದಿಲ್ಲ ಅಂದರೆ ಬೆಳಕು ಏನೂ ಉಪಯೋಗ ಮಾಡೋದಿಲ್ಲ. ದೇವರು ನಿಮ್ಮೆಲ್ಲರಿಗೆ ಈ ಹೊಸ ವರ್ಷದಲ್ಲಿ ಅದ್ಭುತ ರೀತಿಯಿಂದ ನಡೆಸಲಿ ಅಂತ ನಿಮ್ಮ ಕುಟುಂಬವರಿಗೆ, ನಿಮ್ಮ ಮಕ್ಕಳಿಗೆ ಈ ಸಮಯ ಯೋಗ್ಯ ರೀತಿಯಿಂದ ಉಪಯೋಗ ಮಾಡಿರಿ. ನಮ್ದು ಬಯಕೆ ಅಂದರೆ ಏನು? ನಮ್ಮ ಸಮಾಜ ಸ್ಟ್ರಾಂಗ್ ಆಗಬೇಕು, ನಮ್ಮ ಮಕ್ಕಳು ಸ್ಟ್ರಾಂಗ್ ಆಗಬೇಕು, ನಮ್ಮ ಜನರು ಸ್ಟ್ರಾಂಗ್ ಆಗಬೇಕು. ಇವತ್ತು ಎಲ್ಲ ಆಗ್ತಾ ಇರುವ ಪರಿಸ್ಥಿತಿ ಏನಂದರೆ, ವಿ ಆರ್ ವೇಸ್ಟಿಂಗ್ ಟೈಮ್. ವಾಟ್ ಈಸ್ ಗೋಯಿಂಗ್, ಏನಾಗ್ತಾ ಇದೆ ಅದು ಆಗ್ಲಿಕ್ಕೆ ಬಿಡ್ತಾ ಇದ್ದೀವಿ. ಅದಕ್ಕೆ ಏನಾಗಬಾರ್ದು ಅದು ಎಲ್ಲ ಆಗ್ತಾ ಇದೆ. ಅದಕ್ಕೆ ದಯಮಾಡಿ ಪ್ರೇಯರ್ ಮಾಡಿ, ತನ್ನ ಜೀವನ ತನ್ನ ಮಂದಿರ ಸ್ಟ್ರಾಂಗ್ ಮಾಡ್ರಿ. ಯಾಕೆಂದರೆ ದೇವರು ಉಸಿರಾಟ ಕೊಟ್ಟಿದ್ದಾನೆ. ಈ ಉಸಿರದಿಂದ ದೇವರಿಗೆ ಸ್ತುತಿಸ್ರಿ. ದೇವರು ನಿಮಗೆ ಒಳ್ಳೆ ದೇಹ ಆರೋಗ್ಯ ಕೊಟ್ಟಿದ್ದಾನೆ. ಈ ದೇಹದಿಂದ ದೇವರದ ಕಾರ್ಯಗಳು ಮಾಡ್ರಿ. ದೇವರು ನಿಮಗೆ ಸಮಯ ಕೊಟ್ಟಿದ್ದಾನೆ. ಈ ಸಮಯಕ್ಕೆ ನೀವು ಸಮಯೋಚಿತ ಕಾರ್ಯಗಳು ಮಾಡಿ देवर महिमेಗೋस्कर देवर निम्गे उपयोगिसली। परमेश्वर आप सबको आशीष दे। प्यारे परमेश्वर पिता, आज के वचन के ऊपर धन्यवाद देते। ತಂದೆ ದೇವರೇ, ಯಾರ್ಯಾರು ಕಷ್ಟದಲ್ಲಿ ನಷ್ಟದಲ್ಲಿ ಚಿಂತೆಯಲ್ಲಿ ಇದ್ದಾರೆ, ಇವತ್ತು ಕೊಟ್ಟಿದ್ದು ಸಮಯ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಲಿಕ್ಕೆ. ಈ ವರ್ಷದಲ್ಲಿ ಪ್ರತಿಯೊಂದು ಸಮಯ ಅದು ಎಷ್ಟು ಬಹುಮೂಲ್ಯ ಇದೆ ಅದು ತಿಳ್ಕೊಂಡು ಅವ್ರು ನಡಿಲಿಕ್ಕೆ ಸಹಾಯ ಮಾಡುವಂತ ಪ್ರಾರ್ಥಿಸ್ತಾ, ಅವ್ರಿಗೆ ಆಶೀರ್ವಾಸ ಅಂತ ಹೇಳ್ತಾ, ಅವ್ರಿಗೆ ಉಜ್ಜೀವನ ಕೊಡು ಅಂತ ಹೇಳ್ತಾ, ಅವ್ರಿಗೆ ಪುನರುತ್ಥಾನ ಕೊಡು ಅಂತ ಹೇಳ್ತಾ ಈ ಪ್ರಾರ್ಥನೆ ವಿಜ್ಞಾಪನೆ ಯೇಸು ಹೆಸರಿನಲ್ಲಿ ಬೇಡ್ತೇನೆ ಅಂತ ಕೇಳು ಸ್ವಾಮಿ. ಆಮೇಲೆ ದೇವರು ನಿಮಗೆ ನಮಗೆ ಎಲ್ಲರಿಗೆ ಆಶೀರ್ವಾದ. ಧನ್ಯವಾದ.